ಸ್ಫೂರ್ತಿಗೆ ನೀವು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟದ್ದೇ ಹೊರತು ಬೇರೇನೂ ಇಲ್ಲದಿದ್ದರೆ ಎಲ್ಲ ಮನುಷ್ಯರಿಗಿಂತ ದೌರ್ಭಾಗ್ಯರು ಅಂದರೆ ದರಿದ್ರವೇ ಸರಿ ಅಂತೆ ನಾವು. ಈ ಜೀವಮಾನದ ಸ್ಫೂರ್ತಿಗೆ, ಈ ಪ್ರಾಪಂಚಿಕವಾದ ಸ್ಫೂರ್ತಿಗೆ ಕ್ರಿಸ್ತನಲ್ಲಿ ಭರವಸೆ ಇಟ್ಟದ್ದೇ ಹೊರತು ಬೇರೇನು ನಮಗೆ ಆಸೆ ಇಲ್ಲ. ಪರಲೋಕ ಸೇರ್ಕೋಬೇಕು, ತಂದೆ ಬಳಿ ನಾವು ಆರಾಧನೆ ಮಾಡಬೇಕು, ಆ ತಂದೆಯಾದ ಪರಮಾತ್ಮನ ಮುಖವನ್ನು ನೋಡಬೇಕು, ಯೇಸು ಕ್ರಿಸ್ತನ ಜೊತೆಲಿ ನಾವು ಕಾಲ ಕಳೀಬೇಕು ಅನ್ನುವಂಥ ಆಲೋಚನೆ, ಆಸೆ ಇಲ್ಲದೆ ಈ ಜೀವಮಾನದಲ್ಲಿ ಏನೋ ಒಂದು 4 ಕಾಸು ದೇವರಿಂದ ನಾವು ಇಸ್ಕೊಳ್ಳೋಣ, 4 ಕಾಸು ನಾವು ಸಂಪಾದನೆ ದೇವರಿಂದ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾವು ದೇವ್ರನ್ನ ಹುಡುಕ್ರೆ ನಮಗಿಂತಲೂ ದೌರ್ಭಾಗ್ಯರು ಯಾರೂ ಇಲ್ಲ ಪ್ರೇರೆ. ಆಲೋಚನೆ ಮಾಡೋಣ ಪ್ರೇರೆ. ಹಣದಿಂದ ಸಮಾಧಾನ ಇದೆಯಾ? ಹಣದಿಂದ ನೆಮ್ಮದಿ ಇದೆಯಾ? ನೆಮ್ಮದಿ ಸಮಾಧಾನ ಇದೆಯಾ ಪ್ರೇರೆ? ಜ್ಞಾನೋಕ್ತಿಗಳಲ್ಲಿ ಒಬ್ಬ ಭಕ್ತನ ಪ್ರಾರ್ಥನೆ ಒಂದು ಸಾರಿ ನೋಡೋಣ ಪ್ರೇರೆ. ಆತನ ಎಂತ ಪ್ರಾರ್ಥನೆ ಮಾಡ್ತಾನಂತ. 30ನೇ ಅಧ್ಯಾಯ 7ನೇ ವರ್ಷದಿಂದ ಒಂದು ಮಾತನ್ನು ನೋಡಿಕೊಳ್ಳೋಣ. ಯಾಕೆ ಈ ಭಕ್ತನ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಅನೇಕ ಸಾರಿ ನಾವು ಕೇಳಿರ್ತೇವೆ ಮಾತು. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 7ನೇ ವಚನದಿಂದ, ನಿನ್ನಿಂದ 2 ವರಗಳನ್ನು ಬೇಡಿಕೊಂಡಿದ್ದೇನೆ, ಅನುಗ್ರಹಿಸದಿರಬೇಡ. ನಾನು ಸಾಯುವುದರೊಳಗಾಗಿ ಅವುಗಳನ್ನು ಕೈಗೂಡಿಸು. ನನ್ನಿಂದ ಕಪಟವನ್ನು, ಸುಳ್ಳು ಮಾತನ್ನು ತೊಲಗಿಸು. ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. ಬದುಕೋಕ್ಕೋಸ್ಕರ ಊಟ ಮಾಡ್ತೀನಿ ದೇವ್ರೆ, ಬದುಕೋದಕ್ಕೋಸ್ಕರ ಊಟ ಮಾಡ್ತೀನಿ, ಊಟಕ್ಕೋಸ್ಕರ ಬದುಕೋದಿಲ್ಲ. ತಕ್ಕಷ್ಟು ಕೊಡು. ಹೊಟ್ಟೆ ತುಂಬಿದವನಾದರೆ ಯೆಹೋವನು ಯಾರು ಅಂತ ನಿನ್ನನ್ನು ಅಲ್ಲಗಳಿತೇನೆ ದೇವ್ರೆ. ಹೊಟ್ಟೆ ಹಸಿದವನಾದರೆ ಕಳ್ಳತನ ಮಾಡಿ ತಿಂತೀನೇನು. ತಕ್ಕಷ್ಟು ಕೊಡು ದೇವ್ರೆ ಅಂತ ಯಾರಾದ್ರೂ ಪ್ರಾರ್ಥನೆ ಮಾಡ್ತೀವಿ? ಏಸವನ ಹಾಗೆ ನಮ್ಮ ಪ್ರಾರ್ಥನೆ ಏನು? ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ಹೌದಾ? ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸೋಣ. ಏನ್ ಬೇರೆ ಪರಲೋಕದ ಪ್ರಾರ್ಥನೆ ಮಾಡ್ತೀವಿ. ಈ ಪ್ರಾರ್ಥನೆ ಅಂದ್ರೆ ದೇವರು ಹೇಳಿದ ಅನುದಿನದ ಆಹಾರ ಯಾವುದು? ಹೊಟ್ಟೆ ತಿನ್ನೋದ? ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಅಲ್ಲ, ದೇವರ ಬಾಯಿಂದ ಬರುವಂತ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಅಂತ ಹೇಳುವಾಗ ದೇವರು ಭೌತಿಕವಾದದ್ದೊಂದು, ಆತ್ಮಿಕವಾದದ್ದೊಂದು ಹೇಳ್ತಾರ. ದೇವರು ಬೇರೆ, ಆತನು ಕಾಲಜ್ಞಾನಿ, ಮಹಾಜ್ಞಾನಿ. ಆತನು ಒಂದರಲ್ಲಿ ಒಂದು ಮಾತು ಭೌತಿಕವಾಗಿ, ಇನ್ನೊಂದರಲ್ಲಿ ಇನ್ನೊಂದು ಮಾತು ಆತ್ಮಿಕವಾಗಿ ಹೇಳಲ್ಲ. ಆತನ ಮಾತು ಒಂದೇ ಆಗಿರುತ್ತೆ. ನಾವು ಅರ್ಥ ಮಾಡ್ಕೊಳ್ಳುವಂಥ ರೀತಿ 2 ರೀತಿ ಆಗುತ್ತೆ. ಯಾಕಂದ್ರೆ ನಮ್ಮ ಕಾನ್ಸೆಪ್ಟ್ ಎಲ್ಲ ಭೌತಿಕವಾದ ಮೇಲ್ಗಳಿರ್ತದೆ. ಅದಕ್ಕೆ ದೇವರು ಹೇಳ್ತಾರೆ, ನೀವು ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡಿರಿ. ಭೂ ಸಂಬಂಧವಾದವುಗಳ ಮೇಲೆ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಧರಿಸ್ಬೇಕು ಅಂತ ಚಿಂತೆ ಮಾಡಬೇಡಿರಿ. ಇವುಗಳಿಗೋಸ್ಕರ ಅಜ್ಞಾನಿಗಳು ಪ್ರಯಾಸ ಪಡ್ತಾರೆ. ಅಜ್ಞಾನಿಗಳು ಏನ್ ಬೇರೆ 84 ಲಕ್ಷ ಜೀವರಾಶಿಗೆ ಪ್ರತಿದಿನ ಆಹಾರ. ಪ್ರಾಣಿ ಯಾವುದಾದ್ರೂ ನನಗೆ ಬೇಕು ಅಂತ ಕೇಳ್ತಾ ಇದೆಯಾ? ಆಲೋಚನೆ ಮಾಡಿ, ಒಂದು ಚೂರು ಆಲೋಚನೆ ಮಾಡಿ. ಪ್ರಾಣಿಗಳು ನಮ್ಮ ಥರ ತವಕ ಪಡ್ತಾ ಇದ್ದಾವ? ಒಂದು ವೇಳೆ ಅವು ತವಕ ಪಟ್ರೆ ಬಿಟ್ಬಿಡೋಣ. ಅವ್ರಿಗೂ ನಮಗೂ ಒಂದೇನಾ? ಪ್ರಾಣಿಗಳಿಗೂ ನಮಗೂ ಒಂದೇನಾ? ಬೇರೆ ಮನೆಯಲ್ಲಿ ನಾಯಿ ಸಾಕಿರ್ತೀವಿ, ನಾಯಿಗೂ ಮನೆಯಲ್ಲಿರುವಂಥ ಮಕ್ಕಳಿಗೂ ಯಜಮಾನ ಒಂದೇ ರೀತಿ ಪ್ರೀತಿಸ್ತಾರ ಅಲ್ವಾ? ಬೆಕ್ಕಿಗೂ ಮನೆಯಲ್ಲಿರುವಂಥ ಯಜಮಾನನ ಮಗನಿಗೂ ಯಜಮಾನ ಒಂದೇ ರೀತಿ ನೋಡ್ತಾನೆ. ಯಜಮಾನನಂದ್ರೆ ಅಮೂಲ್ಯನು ಪ್ರೇರೆ, ಶ್ರೇಷ್ಠನು ಆತನು, ಮಗನು. ಆ ಆಸ್ತಿಗೆ ಬಾಧ್ಯಸ್ಥನು ಆತನು. ಬೆಕ್ಕಲ್ಲ ಬಾಧ್ಯಸ್ಥೆ, ಅದಕ್ಕೆ ಯಜಮಾನನಾಗುವಂಥದ್ದು ಮುಂದಿನ ದಿನದಲ್ಲಿ. ನಾಯಲ್ಲ, ಆ ಮಗನು ಬಾಧ್ಯಸ್ಥನೇ. ಆದ್ರೆ ಆ ಮಗನನ್ನು ಎಷ್ಟು ಪ್ರೀತಿಸ್ಬೋದು ಒಬ್ಬ ತಂದೆ? ಪ್ರಾಣಿಗೆ ಹಾಕಿರೋ ಆಹಾರನೇ ಮಗನಿಗೆ ಹಾಕ್ತಾನ? ಅದಕ್ಕಿಂತ ಹೆಚ್ಚಿನವನಲ್ವಾ ಆತನು? ಮತ್ತೆ ನಾವು ಪ್ರಾಪಂಚಿಕವಾಗಿ ಆಲೋಚನೆ ಮಾಡ್ತಾ ಇದೀವ? ಆಲೋಚನೆ ಮಾಡೋಣ ಪ್ರೇರೆ. ಎಂತಕ್ಕೋಸ್ಕರ ನಮ್ಮ ಎಂತಕ್ಕೋಸ್ಕರ ತವಕ ಪಡ್ತಾ ಇದೀವಿ ನಾವು? ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 11ನೇ ವಚನದಲ್ಲಿ ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಅನುದಿನದ ಆಹಾರ ಅಂದ್ರೆ ಏನು? ಕೆಟ್ಟು ಹೋಗುವ ಆಹಾರಕ್ಕೋಸ್ಕರ ದುಡಿಯಬೇಡಿರಿ. ನಿತ್ಯ ಜೀವಕ್ಕೆ ಹೋಗುವಂತ ಆಹಾರಕ್ಕೋಸ್ಕರ ದುಡಿಯಿರಿ. ಅಂದ್ರೆ ಮನೇಲಿ ಬೇರೆ ಮೂಟೆ ಅಕ್ಕಿ ಇರುತ್ತೆ ಅಲ್ವ, ಒಂದು 5 kg ಆದಷ್ಟು ಹಾಕಿರುತ್ತೆ ಅಲ್ವ, ಓಕೆನಾ? ಈಗ ಅನುದಿನದ ಆಹಾರವನ್ನು ಮತ್ತೆ ಕೇಳ್ತಾ ಇದೀವಿ ಅಂದ್ರೆ ನಮಗೆ ಜ್ಞಾನವಿದೆಯಾ, ವಿವೇಕ ಇದೆಯಾ? ಅಂದ್ರೆ ಆ ಮಾತಿನ ಅರ್ಥವೇನು?
ಪ್ರತಿದಿನ ದೇವರ ವಾಕ್ಯದಿಂದ ಬದುಕ್ತೇವೆ ಪ್ರಿಯರೇ. ನಾವು ಪ್ರತಿದಿನ ದೇವರ ವಾಕ್ಯದಿಂದ ಬದುಕ್ತೇವೆ. ನಾವು ಯಾವುದು ಆ ವಾಕ್ಯ? ಯೇಸು ಕ್ರಿಸ್ತನಿಂದ ನಾವು ಬದುಕುತ್ತೇವೆ, ಚಲಿಸುತ್ತೇವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ಇದ್ದರೆ ಏನು ಬೇಕಾದರೂ ಕೇಳಿಕೊಳ್ಳಿರಿ. ಆತನ ವಾಕ್ಯ ನಮ್ಮಲ್ಲಿದ್ರೆ ನಾವು ಆತ್ಮಿಕವಾದವನ್ನು ಕೇಳ್ತೇವೆ ಹೊರತು ಭೌತಿಕವಾದ ಕೇಳಲ್ಲ ಬೇರೆ. ಭೌತಿಕವಾದ ಖಂಡಿತ ಕೇಳಲ್ಲ. ಅರ್ಥ ಆಯ್ತಾ? ಪೌಲನು ಅದಕ್ಕೆ ಒಂದು ಮಾತು ಹೇಳ್ತಾರೆ ಬೇರೆ. ಪೌಲನು ಒಂದು ಮಾತು ಹೇಳ್ತಾರೆ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. ಯಾಕೆಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದೆನು, ಈಗಲೂ ಅಳುತ್ತಾ ಹೇಳುತ್ತೇನೆ, ನಾಶನವೇ ಅವರ ಅಂತ್ಯವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು, ಅವರು ಪ್ರಾಪಂಚಿಕವಾದ ಕಾರ್ಯಗಳ ಮೇಲೆ ಮನಸ್ಸಿಡುವವರು. ಅನೇಕರು ಸೇವೆಗೆ ಬಂದಿದ್ದಾರೆ ಬೇರೆ. ಬಾಯಿ ಬಿಟ್ರೆ ಆಶೀರ್ವಾದದ ಮಾತುಗಳು. ಬಾಯಿ ಬಿಟ್ರೆ ನೀವು ಮನೆ ತಗೋತೀರಾ, ನೀವು ಕಾರ್ ತಗೋತೀರಾ, ನೀವು ಬಂಗ್ಲೆ ಕಟ್ಕೊತೀರಾ, ನೀವು ಸುಖವಾಗಿರ್ತೀರಾ. ಪ್ರಪಂಚದಲ್ಲಿ ದೇವರನ್ನು ನಂಬದಂತ ಭೌತಿಕರವಾದವರು ಲೋಕದಲ್ಲಿ ಇಲ್ವಾ? ಅವ್ರು ಕಾರ್ ಇಟ್ಕೊಂಡಿಲ್ವಾ? ಬಂಗ್ಲೆ ಮಾಡ್ಕೊಂಡಿಲ್ವಾ? ಸರ್ವ ಸುಖಗಳಲ್ಲಿ ಅವರಿಲ್ವಾ? ಅವ್ರ ಹತ್ರ ಒಡವೆಗಳಿಲ್ವಾ? ಅವ್ರಿಗೆ ಯಾರು ಆಶೀರ್ವಾದಿಸ್ತಾರೆ? ಅವ್ರಿಗೆ ಆಶೀರ್ವಾದಿಸಿದ್ದು ಯಾರು? ಸೈತಾನನ ಆಲೋಚನೆ ಮಾಡಿ. ಭೂಮಿ ಮೇಲೆ ಇರುವಂತ ಸರ್ವವು ದೇವರದು. ಎಲ್ಲವೂ ಆತನಿಗಾಗಿ ಸೃಷ್ಟಿಸಲ್ಪಟ್ಟು ಆತನಿಗಾಗಿಯೇ ಅದೇ. ಏನ್ ಬೇರೆ ಅನ್ಯರಿಗೂ ನಮಗೂ ವ್ಯತ್ಯಾಸವಿಲ್ವಾ ಪ್ರೇರೆ? ಆತ್ಮಿಕ ಆಶೀರ್ವಾದವು ಎಷ್ಟು ಶ್ರೇಷ್ಠವಾದದ್ದು, ಎಷ್ಟು ಅಮೂಲ್ಯವಾದದ್ದು ಗೊತ್ತಾ? ನೀವು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿರಿ. ನಂಬಿಕೆಯಲ್ಲಿ ನೋಡಿದ್ರೆ ಭಿಕಾರಿ. ನಂಬಿಕೆಯಲ್ಲಿ ಭಿಕಾರಿಗಳು. ನಂಬಿಕೆಯಲ್ಲಿ ಭಿಕಾರಿ. ದೇವರು ಹೇಳಿರೋದು ನಂಬಿಕೆ ನೀವು ಐಶ್ವರ್ಯವಂತರಾಗಿರಿ. ಏನು ಇದ್ರು ಇಲ್ಲದಿದ್ದರೂ ದೇವರ ಸ್ತೋತ್ರ ಅಂತ ಹೇಳುವಂತ ರೀತಿಯಲ್ಲಿ ಇರಬೇಕು. ಹೊಟ್ಟೆಗೋಸ್ಕರ ಬಟ್ಟೆಗೋಸ್ಕರ ದೇವರನ್ನು ಹುಡುಕುವಂತ ಅವಶ್ಯಕತೆ ಇಲ್ಲ. ಸೈತಾನನ್ನು ಹುಡುಕಿದ್ರೆ ಸಾಕು. ಆತ ನಿಮ್ಮ ಪಕ್ಕದಲ್ಲೇ ಇರ್ತಾನೆ. ಏನ್ ಪ್ರಿಯರೇ? ಭೌತಿಕವಾಗಿ ತಿಂದು ಉಳಿದು ಆರಾಮಾಗಿ ಮಜವಾಗಿರೋದಕ್ಕೆ ದೇವರು ಎಂತಕ್ಕೆ ಬೇಕ್ರಿ ಪ್ರಿಯರೇ? ಲೋಕ ಸೈತಾನನ್ನು ಹಿಂಬಾಲಿಸ್ತಾ ಇದ್ದೆ, ನೀವು ಆತನನ್ನು ಹಿಂಬಾಲಿಸಿದ್ರೆ ಸಾಕು, ಎಲ್ಲ ಕೊಡ್ತಾನೆ ಆತನು. ಸೈತಾನನ ಹತ್ರನೂ ಇದೆ. ದೇವರ ಹತ್ರ ಬೇಡ, ದೇವರೇ ಕೊಡ್ತಾರೆ ಬೇರೆ. ಸೈತಾನನ್ ಕೊಡೋದು ದೇವರ ಹತ್ರನೇ ತಗೊಂಡು ಆತನ ಕೊಡ್ತಾರೆ. ದೇವರೇ ಆತನಿಗೆ ಅಧಿಕಾರ ಕೊಟ್ಟಿದ್ದಾರೆ. ನಿಮ್ಗೆ ಬೇಕಾದ್ರೆ ದೇವರೇ ಕೊಡ್ತಾರೆ. ಬಂಗ್ಲೆ ಬೇಕಾ? ಕೊಡ್ತಾರೆ ದೇವರು. ಕಾರ್ ಬೇಕಾ? ಕೊಡ್ತಾರೆ. ಇಷ್ಟಪಟ್ಟು ದುಡ್ಡಿಗೆ ಬೇಕಾ? ಕೊಡ್ತಾರೆ. ಪರಲೋಕ ಮಾತ್ರ ಕೊಡಲ್ಲ. ಇದು ಮಾತ್ರ ಬರ್ದಿಟ್ಕೊಳ್ಳಿ. ಈ ಜೀವಮಾನದಲ್ಲಿ ಏನ್ ನೀವು ಪಡ್ಕೋತೀರೋ ಅದು ಪರಲೋಕದಲ್ಲಿ ಇರೋದಕ್ಕೆ ಕಳ್ಕೋತೀರಾ. ಐಶ್ವರ್ಯವಂತನ ಕತೆ ಬಹಳ ಸಾರಿ ಹೇಳಿದ್ದೀನಿ ಬೇರೆ. ಆ ಸ್ಟೋರಿ ನೀವು ಓದಿದ್ರೆ ಸಾಕು, ನಿಮ್ಗೆ ಅರ್ಥ ಆಗುತ್ತೆ. ದೊಡ್ಡ ವಿಶ್ವಾಸ ಐಶ್ವರ್ಯವಂತನು ಭೌತಿಕವಾದದನ್ನು ಹುಡುಕಿ ಐಶ್ವರ್ಯವಂತನಾದ. ಪ್ರತಿದಿನ ವೈಭವದೊಡನೆ ಕುಡಿಯುತ್ತಾ ತಿನ್ನುತ್ತಾ ಪ್ರಾಪಂಚಿಕನಾಗಿ ಬದುಕುತ್ತಾ ಪ್ರಾರ್ಥನೆ ಜೀವಿತ ಇಲ್ಲದೆ ಭಯಭಕ್ತಿಯ ಜೀವಿತವಿಲ್ಲದೆ ಆತನ ವೈಭವದೊಡನೆ ಆತನ ಮನೆ ಬಾಗಿಲಲ್ಲಿದ್ದಂಥ ಭಕ್ತನು ದೇವರೇ ದೇವರೇ ದೇವರೇ, ಈ ರೋಗ ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ ದೇವರೇ, ಈ ಒಂದು ನನ್ನ ಹರಿದೋಗಿರೋ ಬಟ್ಟೆ ಹಾಕೊಂಡಿದ್ದಕ್ಕೋಸ್ಕರ ಸ್ತೋತ್ರ ದೇವರೇ ಅಂತ ದೇವರು ಸ್ತೋತ್ರ ಹೇಳ್ತಾ ಇದ್ದಾನೆ ಆತನು. ಅಂತ್ಯದಲ್ಲಿ ಏನಾಯ್ತು ಗೊತ್ತಾ? ಸನ್ನಿವೇಶ ಚೇಂಜ್ ಆಯಿತು. ಭೂ ಸಂಬಂಧವಾದದನ್ನು ಹುಡುಕಿದ್ದವನು ಪಾತಾಳದಲ್ಲಿ ಅಲಿತಾ ಇದ್ದಾನೆ. ಮೇಲಾದವನು ಹುಡುಕಿದವನು ಪರದೇಶಿಯಲ್ಲಿ ಸ್ವರ್ಗದ ಜೀವನ ಜೀವಿಸ್ತಾ ಇದ್ದಾನೆ. ಏನ್ ಬೇಕು ಅಂತ ದೇವ್ರನ್ನ ಹುಡುಕ್ತಾ ಇದ್ದೀರಾ ಬೇರೆ? ಲೋಕದಲ್ಲಿದ್ದಾಗ ಮನುಷ್ಯರು ಮಾಡಿದಂಥ ದೇವರುಗಳ ಬಳಿ ಹೋಗ್ತಾ ಇದ್ದೀವಿ. ನಾವು ಏನಂತ ಬೇಡ್ತಾ ಇದ್ವಿ ಅಲ್ಲಿ? ಸೇಮ್ ಅಥವಾ ವ್ಯತ್ಯಾಸ ಏನಾದರೂ ಇದೆಯಾ? ಅವ್ರಿಗೂ ನಮಗೂ
ಮೊದಲಿದ್ದಂಥ ನಮ್ಮ ಬೇಡಿಕೆಗಳಿಗೂ ಆ ದೇವರುಗಳ ಬಳಿಯಲ್ಲಿ ಈಗಿರುವಂಥ ಬೇಡಿಕೆಗಳಿಗೆ ಏನಾದರೂ ವ್ಯತ್ಯಾಸ ಇದೆಯಾ ಅಂತೀರಾ? ಇಲ್ಲ ಅಂತೀರಾ? ಭೌತಿಕವಾದದ್ದು ಯಾರಾದರೂ ಪರಲೋಕಕ್ಕೆ ಸೇರ್ಕೋಬೇಕು ದೇವರೇ, ಎಂಥ ಕಷ್ಟ ಆದರೂ, ಎಂಥ ರೋಗ ಆದರೂ, ಎಂಥ ಸಾಲ ಆದರೂ, ಎಂಥ ಅವಮಾನ ಆದರೂ ನಾನು ಪರಲೋಕಕ್ಕೆ ಮಾತ್ರ ನಾನು ಹೋಗ್ಲೇಬೇಕು ದೇವರೇ ಅಂತ ಖಡಾಖಂಡಿತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಾ? ಅಥವಾ ಈ ಲೋಕದಲ್ಲಿ ಪ್ರಾಪಂಚಿಕವಾದಂಥ ಏಸಾವನ ಹಾಗೆ ಸ್ವಲ್ಪ ಹೊತ್ತು ಸುಖ ಪಡೋದಕ್ಕೋಸ್ಕರ, ಸ್ವಲ್ಪ ಕಾಲ ಸುಖ ಭೋಗಗಳನ್ನು ಅನುಭವಿಸೋದಕ್ಕೋಸ್ಕರ ಈ ಜೀವಿತಗಳನ್ನು ನಾವು ಕಳೀತಾ ಇದ್ದೀವ? ಆಲೋಚನೆ ಮಾಡೋಣ ಪ್ರೇರೆ. ಹೊಟ್ಟೆಯೇ ನಮ್ಮ ದೇವರ, ಅಥವಾ ಹೊಟ್ಟೆ ಕೊಟ್ಟಂತ ದೇವರೇ ನಮ್ಮ ದೇವರ? ಪೌಲನು ಅಳುತ್ತಾ ಹೇಳ್ತಾ ಇದ್ದೇನೆ, ಹೊಟ್ಟೆಗೋಸ್ಕರ ಬಂದಂತ ಸೇವಕರು ಅನೇಕರಿದ್ದಾರೆ, ಹೊಟ್ಟೆ ಬಾಕರು ಅನೇಕರಿದ್ದಾರೆ. ಅವರು ಕೂಡ ಹೊಟ್ಟೆ ಬಾಕರಾಗದೆ ವಿಶ್ವಾಸಿಗಳನ್ನು ಕೂಡ ಹಾಳು ಮಾಡಿ ಈ ಲೋಕದಲ್ಲಿ 60-70 ವರ್ಷ ಜೀವಿತ ಕಾಲಕ್ಕೋಸ್ಕರ ಯೇಸು ಕ್ರಿಸ್ತನ ಹಿಂಬಾಲಿಸುವಂತ ಪರಿಸ್ಥಿತಿ. ಏನ್ ಬೇರೆ ಒಬ್ಬ ಸೇವಕರಿದ್ದಾರೆ ಬೇರೆ, ಬಾಯಿ ಬಿಟ್ರೆ ಬೇರೆ ಕೇವಲ ಪ್ರಾಪಂಚಿಕವಾದಂಥ ಬೋಧನೆ. ಏನು ಆ ಸಭೆಯವರು ನಿಜವಾಗ್ಲೂ ಏನು ಪರಿಸ್ಥಿತಿನೋ ನಿಜವಾಗ್ಲೂ ಭಯ ಆಯ್ತೈತೆ ಆ ಒಂದು ಸೇವಕರನ್ನ ನಿಲ್ಲಿಸ್ಕೊಂಡ್ರೆ. ಅನೇಕ ಸರಿ ಕಾಮೆಂಟ್ ಮಾಡಿದ್ದೀನಿ ಅವ್ರಿಗೆ, ಬದಲಾಯಿಸ್ಕೊಳ್ಳಿ ಸೇವಕರೇ, ಬದಲಾಯಿಸ್ಕೊಳ್ಳಿ. ಕೇವಲ ನಿನ್ನನ್ನು ನೋಡಬೇಕು ಅಂತ ಹಾಡಾಡೋದ್ರಿಂದ ದೇವರನ್ನ ನೋಡೋದು ಅಸಾಧ್ಯ. ಕೆಳಗಡೆವಾದಂಥವುಗಳನ್ನು ಹುಡುಕಿದ್ರೆ ದೇವರನ್ನ ನೋಡೋಕ್ಕಾಗಲ್ಲ, ಮೇಲಾದವುಗಳನ್ನು ಹುಡುಕ್ರೆ ಪರಲೋಕದಲ್ಲಿ ಇರೋದು ನಿತ್ಯ ಜೀವ, ಯೇಸು ಪ್ರಭು ತಂದೆಯಾದ ದೇವರು. ಅಲ್ಲಿ ನಾವು ನೋಡ್ಬೇಕಂದ್ರೆ ಇದನ್ನ ನಾವು ತ್ಯಾಗ ಮಾಡಬೇಕು. ಇದನ್ನ ನೋಡಿದ್ರೆ ಅದನ್ನ ಕಳ್ಕೊತೀವಿ. ಅವ್ರನ್ನ ನೋಡ್ಬೇಕಂದ್ರೆ ಭೌತಿಕವಾದಂಥ ಬೋಧನೆಗಳನ್ನು ಬಿಟ್ಟು ಆತ್ಮ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಿರಿ. ಭೂ ಸಂಬಂಧದ ಮೇಲೆ ಮನಸ್ಸಿಡುವವನು ಮರಣಕ್ಕೆ ಪಾತ್ರನಾಗ್ತಾನೆ. ಈ ಮಾತು ಆಲೋಚನೆ ಮಾಡಿ ಬೇರೆ, ಚೆನ್ನಾಗಿ ಆಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಮೊದಲಾದಂಥ ನಾವು ಲೋಕದಲ್ಲಿ ಇರುವಾಗ ನಾವು ಮಾಡಿಕೊಂಡಂಥ ದೇವರುಗಳ ಬಳಿಯಲ್ಲಿ ಏನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಈ ದಿನ ನಮ್ಮ ಪ್ರಾರ್ಥನೆ ಹೇಗಿದೆ? ಬದಲಾವಣೆ ಆಗಿದೆಯಾ ಅಥವಾ ಅದೇ ರೀತಿಲಿ ಇದೆಯಾ? ಗ್ರಂಥದಲ್ಲಿ ಯೆಶಾಯ ಯೆರೆಮೀಯ ಎಷ್ಟು ಕಾಲದಲ್ಲಿರ್ಬೋದು ಬೇರೆ, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ದೋಚಿಕೊಳ್ಳುತ್ತಾ ಇದ್ದಾರೆ. ಪ್ರವಾದಿಗಳು ಮೊದಲುಗೊಂಡು ಅನೇಕರು ದೋಚಿಕೊಳ್ಳೋದಕ್ಕೋಸ್ಕರ ಸೇವೆ ಬಂದಿದ್ದಾರೆ ಹೊರತು ಜೀವಿತವನ್ನು ತ್ಯಾಗ ಮಾಡೋರು ಎಲ್ಲಿದ್ದಾರೆ ಪ್ರಿಯರೇ? ಬಡ ಸೇವಕರಿಗೆ ಸಹಾಯ ಮಾಡುವಂಥ ಸೇವಕರು ಎಲ್ಲಿದ್ದಾರೆ? ದೋಚಿಕೊಂಡು ಎಷ್ಟೋ ಕೋಟ್ಯಾಂತರ ರೂಪಾಯಿ ದುಡ್ಡು ತುಂಬಿಕೊಂಡು ಮಡಗಿದ್ದಾರೆ. ಒಬ್ಬ ಬಡ ಸೇವಕನಿಗೆ, ಬಡ ವಿಶ್ವಾಸಿಗೆ ಸೇವೆಯಲ್ಲಿ ಪ್ರೋತ್ಸಾಹ ಪಡಿಸುವಂಥ ಸೇವಕರು ಎಲ್ಲಿದ್ದಾರೆ? ಬರೀ ಸಾಕ್ಷಿಗಳು ನೋಡುವಾಗ ಬೇರೆ ಭೌತಿಕವಾದದ್ದು. ಮೊದಲು ನಾನು ಕಷ್ಟದಲ್ಲಿದ್ದೆ, ಹಿಂಸೆಯಲ್ಲಿದ್ದೆ, ಸಾಲದಲ್ಲಿದ್ದೆ. ದೇವರು ಎಲ್ಲ ಸಾಲದಿಂದ ಬಿಡಿಸ್ತಾ. ಏನ್ರಿಂದ ಬಿಡಿಸ್ತಾ? ಸಾಲದಿಂದ ಬಿಡಿಸೋದಕ್ಕೆ ಕರೆದ್ನ, ಪಾಪದಿಂದ ಬಿಡಿಸೋದಕ್ಕೆ ಕರೆದ್ನ. ಮಗನು ಬಿಡಿಸಿದರೆ ನಿಜವಾದ ಬಿಡುಗಡೆ ಅಂದ್ರೆ ಸಾಲದಿಂದ ಬಿಡುಗಡೆನಾ, ರೋಗದಿಂದ ಬಿಡುಗಡೆನಾ? ಇದು ಬಿಡುಗಡೆನಾ? ಪಾಪದಿಂದ ಬಿಡುಗಡೆ ಆಗುವಂಥದ್ದು ಪ್ರಾಮುಖ್ಯವಾದ ಬಿಡುಗಡೆ. ಆಲೋಚನೆ ಮಾಡಿ, ಬಿಡುಗಡೆ ಯಾವುದು, ಬಂಧನ ಯಾವುದು ಅಂತ ಆಲೋಚನೆ ಮಾಡಿ. ಸಾಲದಿಂದ ಬಿಡುಗಡೆ ಹೊಂದಿ ಪಾಪದಲ್ಲಿ ನೀನು ಬಂಧಿಸಲ್ಪಟ್ಟಿದ್ದರೆ ಅಗ್ನಿಕುಂಡಕ್ಕೆ ಖಂಡಿತ ಹೋಗ್ತೇವೆ. ಐಶ್ವರ್ಯವಂತನು ಪಾಪದಿಂದ ಬಿಡುಗಡೆ ಹೊಂದದೆ ಭೌತಿಕವಾದಂಥ ಆಶೀರ್ವಾದದಲ್ಲಿ ಅದನ್ನು ಬಿಡುಗಡೆ ಹೊಂದಿಕೊಂಡಿದ್ದನು ಅಲ್ವಾ? ಆದರೆ ಲಾಜರನು ಭೌತಿಕವಾಗಿ ಬಂಧನದಲ್ಲಿದ್ದರೂ ಆತ್ಮಿಕದಲ್ಲಿ ಬಿಡುಗಡೆ ಹೊಂದಿದನು ಆತನು. ಹೌದಲ್ವಾ? ಭಕ್ತನ್ ಏನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಜ್ಞಾನೋಕ್ತಿ 30 ನೋಡುವಾಗ? ದೇವರೇ, ನಿನ್ನಿಂದ 2 ವಾರ ಕಪಟವನ್ನು, ಸುಳ್ಳನ್ನು ತೆಗೆದಾಕು. ಆಮೇಲೆ ಹೊಟ್ಟೆ ತುಂಬಿದವನಾಗಿದ್ದರೆ ಯೆಹೋವನು ಯಾರು? ಏನ್ಪ್ರೇರೆ, ನಮ್ಮ ಹಿರಿಯರು ನಾವು ನೋಡ್ದಂಗೆ ನಮ್ಮ ಹಿರಿಯರು ಏನು ಮಾಡಿದ್ರು ಪ್ರೇರೆ? ಅವ್ರಿಗೆ ಬೇಕಾಗಿರುವಂಥ ಮನೆ, ಆಸ್ತಿ, ವೈಭವಗಳು, ದನ ಕುರಿಗಳು ಹೆಚ್ಚಾದಾಗ ಯೆಹೋವನನ್ನು, ದೇವರನ್ನು ತಿರಸ್ಕಾರ ಮಾಡಿದ್ರು. ಹೌದಂತೀರ ಅಲ್ವಂತೀರ? ತಿರಸ್ಕಾರ ಮಾಡಿದ್ರು ಪ್ರಿಯರೇ. ಹೊಟ್ಟೆ ತುಂಬಿದಾಗ ದೇವರನ್ನು ಮರೆತರು ಅನ್ನುವಂಥ ವಾಕ್ಯ ಐತೆ. ಪೌಲನು ಹೇಳಿಲ್ವ ಮಾತು? ಪೌಲನು
ನಿಮ್ಮಲ್ಲಿ ಪ್ರಾಪಂಚಿಕನು ಇರಬಾರದು. ಇನ್ನೊಂದು ಮಾತನ್ನು ಹೇಳಿದ್ದಾನೆ ಪೌಲನು, ನೋಡಿಕೊಳ್ಳೋಣ. ಎಲ್ಲರೂ ಒಂದು ನಿಮಿಷ ಪ್ರಿಯರೇ. ಆರು ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು ಎನ್ನುವಂಥ ಮಾತನ್ನು ನಿಮ್ಗೆ ತೋರಿಸ್ತೀನಿ ಬೇರೆ. ಭಾಳ ದಿವಸ ಆಗಿದ್ದ ವಚನವನ್ನು ನೋಡಿ. ಹುಡ್ಕೋಣ ಬೇರೆ, ಪರವಾಗಿಲ್ಲ. ದೇವರ ಮಾತು ಹುಡುಕಿ ಓದೋಣ. ದೇವರ ವಾಕ್ಯದಲ್ಲಿ ಪ್ರಯಾಸ ಪಡೋಣ ಪ್ರೇರೆ. ಅವಮಾನ ಆಗುವಂಥದ್ದು ಏನೂ ಇಲ್ಲ ಪ್ರೇರೆ. ತಿಳಿದುಕೊಳ್ಳೋಣ. ವಾಕ್ಯದ ಅಧ್ಯಾಯ ವಚನಕ್ಕಿಂತ ಮಾತು ಇದೆಯೋ ಇಲ್ಲೋ ಬೇರೆ? ಏನಂತ ಇದೆ? ಐಶ್ವರ್ಯದಿಂದ ಅಂದ್ರೆ ಹಣದಿಂದ ಹಣದಾಸೆಯು ಸಕಲ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ. ಹೌದು, ಸಕಲನ ಎಲ್ಲ ವಿಧದಲ್ಲೂ ನಮಗೆ ಅದು ನಷ್ಟಪಡಿಸುವಂಥದ್ದಾಗಿದೆ. ನಮ್ಮ ಆತ್ಮಿಕ ಜೀವಿತವನ್ನು ಕೆಡಿಸುವಂಥದ್ದಾಗಿದೆ ಪ್ರಿಯರೇ. ಹೌದಂತೀರಾ ಅಲ್ವಂತೀರಾ? ನಮ್ಮ ಆತ್ಮಿಕ ಜೀವಿತಕ್ಕೆ ಹಾನಿ ಮಾಡುವಂಥದ್ದು ಯಾವುದು? ಹಣ. ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ. ಅದೇ ಹೇಳುತ್ತೆ ದೇವರ ವಾಕ್ಯ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಕಾರಣ. ಪ್ರಪಂಚ ಇವತ್ತು ಹಣದ ಹಿಂದೆನೇ ತನ್ನ ಜೀವಿತವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಬೇರೆ. ಹೌದಂತೀರಲ್ಲ ಅಂತೀರಾ? ರಾಜಕಾರಣಿಗಳು ಎಂತಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಕುಡ್ದು ಜನ ಸಾಯ್ತಾರಂತ ಗೊತ್ತಿದ್ರು ಎಂತಕ್ಕೋಸ್ಕರ ಅವರು? ಎಂತಕ್ಕೋಸ್ಕರ? ಯಾಕೆ ಆಲ್ಕೋಹಾಲ್ ನಿಲ್ಲಿಸ್ತಾ ಇಲ್ಲ ಪ್ರೇರೆ? ಈ ಡ್ರಿಂಕ್ಸಿಂದ ಅನೇಕ ಆಕ್ಸಿಡೆಂಟ್ಗಳಾಗ್ತಾ ಇದೆ, ಅನೇಕ ಕೊಲೆಗಳಾಗ್ತಾ ಇದೆ, ಅನೇಕ ರೇಪ್ಗಳಾಗ್ತಾ ಇದೆ. ಆ ನಶೆಯಲ್ಲಿ ಮನುಷ್ಯ ಏನು ಮಾಡ್ತಾ ಇದ್ದಾನೋ ಅವ್ನು ಗೊತ್ತಿಲ್ಲ. ಮನುಷ್ಯ ಏನು ಮಾಡ್ತಾನೋ ಅದು ಗೊತ್ತಿಲ್ಲ. ಮಾಡಾದ್ಮೇಲೆ ಆ ನಶೆ ಹಿಡಿದಾದ್ಮೇಲೆ ನಾನು ತಪ್ಪು ಮಾಡಿದೆ ಅಂತ ಅರ್ಥ ಆಯ್ತೈತೆ ಆತನಿಗೆ. ಹಣದಿಂದನೇ ಅನೇಕರ ಜೀವಿತಗಳು ಬೀದಿ ಪಾಲಾಗಿದೆ ಪ್ರೇರೆ. ಹಣದಿಂದ ಇವತ್ತು ಏನೋ ನಾವು ಮಾಡ್ತಾ ಇದ್ದೀವಿ, ಏನೋ ಉದ್ಧಾರ ಮಾಡ್ತಾ ಇದೀವಿ ಅಂದ್ಕೊಂಡು ಎಷ್ಟೋ ಟ್ಯಾಕ್ಸ್ ಬರ್ತಾ ಇದೆ ನಮಗೆ ಡ್ರಿಂಕ್ಸಿಂದ ಅಂದ್ಕೊಂಡು ಜನರನ್ನು ಬೀದಿ ಪಾಲು ಮಾಡ್ತಾ ಇದ್ದಾರೆ. ಅನೇಕರು ಬೇರೆ ಬಡವರು ದುಡ್ದಿದ್ದಂಥ ಕಾಸನ್ನು ಮನೆಗೆ ತೆಗೆದುಕೊಂಡು ಹೋಯ್ತಲ್ಲ, ಬಾರಂಡಿ ತೆಗೆದುಕೊಂಡು ಹೋಗಿ ವೆಚ್ಚ ಮಾಡ್ತಾ ಇದ್ದಾರೆ. ಹೆಂಡತಿಯರು ಮಕ್ಕಳನ್ನು ಸಾಕಕ್ಕಾಗಲಾರದೆ ವ್ಯಭಿಚಾರದ ಜೀವಿತಕ್ಕೆ ಹೋಗ್ತಾ ಇದ್ದಾರೆ. ಅಕ್ಕಪಕ್ಕ ಇರುವಂಥ ಜನರಲ್ಲಿ ಅನೈತಿಕ ಸಂಬಂಧ ಮಾಡ್ಕೊಳ್ತಿದ್ದಾರೆ ಗಂಡನಿಂದ. ಈ ಗಂಡನಿಂದನೇ ಏನಾಗ್ತಾ ಇದೆ? ಮನೆ ಕುಟುಂಬದಲ್ಲಿ ಅವ್ರ ಜೀವನ ನಡೀತಾ ಇಲ್ಲ. ಹೌದು ಬೇರೆ. ಈ ಕಾರಣದಿಂದ ಏನಾಗ್ತಾ ಇದ್ದಾರೆ? ಅನೇಕರು ಪಾಪಕ್ಕೆ ಹೋಗ್ತಾ ಇದ್ದಾರೆ. ಅನೇಕರು ಪಾಪ ಮಾಡಿ ಜೀವನ ಮಾಡುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಬೇರೆ. ಏನ್ ಮಾಡೋದು? ಗೊತ್ತು ತಾನೆ? ಡ್ರಿಂಕ್ಸಿಂದ, ಈ ಸಿಗರೇಟಿಂದ, ಗುಟ್ಕದಿಂದ ಅನೇಕರ ಜೀವಿತಕ್ಕೆ ಹಾನಿ ಐತಿ ಅಂತ ಗೊತ್ತು ತಾನೆ? ಹೌದಲ್ವಾ? ಮತ್ತೆ ಯಾಕೆ ಪ್ರಿಯರೇ, ಯಾಕೆ ಇದನ್ನು ನಿಲ್ಲಿಸ್ತಾ ಇಲ್ಲ? ದೇವ ಜನರಿಗೆ ಹೇಳುವಂಥ ಮಾತೇನು ಗೊತ್ತಾ?